ಮರೀಚಿ, ಮರೀಚಿ ಮಗ ಕಶ್ಯಪ, ಕಶ್ಯಪನ ಮಗ ಸೂರ್ಯ, ಸೂರ್ಯನ ಮಗ ಮನು, ಮನುವಿನ ಮಗ ಇಕ್ಷ್ವಾಕು, ಇಕ್ಷ್ವಾಕುವಿನ ಮಗ ಕುಕ್ಷಿ, ಕುಕ್ಷ ಮಗ ವಿಕುಕ್ಷಿ, ವಿಕುಕ್ಷ ಮಗ ಬಾಣ, ಬಾಣನ ಮಗ ಅನರಾರಣ್ಯ, ಅನರಾರಣ್ಯನ ಮಗ ಭೃದು, ಭೃದುವಿನ ಮಗ ತ್ರಿಶಂಕು, ತ್ರಿಶಂಕುವಿನ ಮಗ ದುಂಡುಮಾರ, ದುಂಡುಮಾರನ ಮಗ ಮಾಂಧಾತ, ಮಾಂಧಾತನ ಮಗ ಸುಸಂಧಿ, ಸುಸಂಧಿಯ ಮಗ ಧ್ರುವಸಂಧಿ, ಧ್ರುವಸಂಧಿಯ ಮಗ ಭರತ, ಭರತನ ಮಗ ಅಶೀತ, ಅಶೀತನ ಮಗ ಸಗರ, ಸಗರನ ಮಗ ಅಸಮಂಜಸ, ಅಸಮಂಜಸನ ಮಗ ಅಂಶುವಂತ, ಅಂಶುವಂತನ ಮಗ ದಿಲೀಪ, ದಿಲೀಪನ ಮಗ ಭಗೀರಥ, ಭಗೀರಥನ ಮಗ ಕುಕುತ್ಸು, ಕುಕುತ್ಸುವಿನ ಮಗ ರಘು, ರಘುವಿನ ಮಗ ಪ್ರವೃತ್ತ, ಪ್ರವೃತ್ತನ ಮಗ ಶಶಂಕು, ಶಶಂಕುವಿನ ಮಗ ಸುದರ್ಶನ, ಸುದರ್ಶನನ ಮಗ ಅಗ್ನಿವರ್ಣ, ಅಗ್ನಿವರ್ಣನ ಮಗ ಶೀಘ್ರವೇದ, ಶೀಘ್ರವೇದನ ಮಗ ಮರು, ಮರುವಿನ ಮಗ ಪ್ರಶಿಷಕ, ಪ್ರಶಿಷಕನ ಮಗ ಅಂಬರೀಷ, ಅಂಬರೀಷನ ಮಗ ನಘೂಷ, ನಘೂಷನ ಮಗ ಯಾತಿ, ಯಾತಿಯ ಮಗ ನಾಭಾಗ, ನಾಭಾಗನ ಮಗ ಅಜ, ಅಜನ ಮಗ ದಶರಥ, ದಶರಥನ ಮಗನೇ ರಘುವಂಶದ ರಾಘವ ಪ್ರಭು ಶ್ರೀರಾಮಚಂದ್ರ ಅಂತ ಹೇಳುವ ಮಟ್ಟಕ್ಕೆ ಮನೆ ಮನೆಯ ಒಂದೊಂದು ಹಿಂದೂ ಮಗುವಿನಲ್ಲೂ ಇಷ್ಟು ವೈಚಾರಿಕ ಬ್ರಹ್ಮ ತೇಜಸ್ಸಿನ ಧರ್ಮ ಜಾಗೃತಿ ನಾವು ತುಂಬಿಸಿದ್ರೆ ಸಾಕು ನನ್ನ ನೆಚ್ಚಿನ ಬಂಧುಗಳೇ. ಧರ್ಮ ರಕ್ಷಣೆ ಆಯ್ತಂತರ್ಥ, ಪರಂಪರೆ ಉಳಿವಾಯ್ತಂತರ್ಥ. ಇಷ್ಟೇ ನಮ್ಮ ಜವಾಬ್ದಾರಿ. ಆ ಜವಾಬ್ದಾರಿಯನ್ನು ನಾವೆಲ್ಲರೂ ಪಾಲಿಸೋಣ. ಜನ್ಮ ಸಿದ್ಧ ಜವಾಬ್ದಾರಿ ಅಂತ ಧರ್ಮವನ್ನು ಉಳಿಸಿ ಮುಂದಿನ ಪೀಳಿಗೆ ಕೈಗೆ ಹಸ್ತಾಂತರಿಸಿ ಹೋಗೋಣ ಅಂತ ತಮ್ಮಲ್ಲಿ ಕೇಳ್ಕೊಳ್ತಾ, ನಮಗೆ ಗೊತ್ತು ಇದು ಸುಲಭದ ಹಾದಿ ಅಲ್ಲದೆ ಇರಬಹುದು. ದೇಶ ಧರ್ಮದ ಹಾದಿ ಕಲ್ಲು ಮುಳ್ಳಿನಿಂದಲೇ ತುಂಬಿರುವಂತಹ ಹಾದಿ. 100 ವರ್ಷ ಭಗವದ್ಧ್ವಜನ್ನ ಗುರು ಅಂತ ಸ್ವೀಕರಿಸಿ ನಾವು ಸಂಘ ಪ್ರಾರ್ಥನೆಯಲ್ಲಿ ಹೇಳುವಂತಹ ಸಾಲುಗಳು. ಶ್ರುತಂ ಚೈವ ಯತ್ ಕಂಠ ಕಾರ್ಕಿಣ ಮಾರ್ಗ ಸ್ವಯಂ ಸ್ವೀಕೃತಂ ನ ಸುಖಂ ಕಾರ್ಯೇತ್.